ವಿಷಯ ಬಹಳ ಅಮರವಾದಂಥ ವಿಷಯವನ್ನು ಇಟ್ಕೊಂಡು ಗುರುವಿನ ಕರುಣೆ. ಗುರು ಹೇಗಿರ್ತಾನಪ್ಪ ಅಂದ್ರೆ ಗುಕ್ಕಾರಸ್ಯ ಅಂಧಕಾರ ಅಂಧಕಾರಸ್ಯ ತೇಜನ ಉಚ್ಯತಿ. ಶಿಷ್ಯನಲ್ಲಿ ಅಜ್ಞಾನವನ್ನ ಕಲಿಬೇಕಾಗಿದ್ರೆ ಗುರು ಹೇಗೆ ಮಾಡ್ತಾನಪ್ಪ ಅಂತಂದ್ರೆ ತನ್ನ ಗುರುವಿನಲ್ಲಿ ಅನನ್ಯ ಭಾವದಿಂದ ಅನನ್ಯ ಚಿಂತನದಿಂದ ಆ ಶಿಷ್ಯಗ ಅನುಭವವನ್ನು ಕೊಡ್ತಾನೆ ಪುಣ್ಯಾತ್ಮ. ಆ ಅನುಭವ ಕೊಡ್ತಾನಂತ ತಿಳ್ಕೊಂಡ ಆ ಅನುಭವದ ಒಳಗ ಆ ಶಿಷ್ಯ ಏನು ಮಾಡಬೇಕಾಗೈತೆ ಅಂತ ತಿಳ್ಕೊಂಡ್ರೆ ಆ ಗುರುವಿನ ಸೇವವನ್ನ ಗುರು ಸೇವವನ್ನ ಮಾಡಬೇಕು. ಆಪ್ತಂಗ ಸ್ಥಾನ ಸದ್ಭಾವ ಸೇವವನ್ನ ಮಾಡಕ್ ಮೊದಲಾಗಿ ಕಲಿಬೇಕು. ಆ ಆಪ್ತಂಗ ಸ್ಥಾನ ಸದ್ಭಾವ ಸೇವವನ್ನ ಮಾಡತಾಕ ನಾ ಇದ್ದಿದ್ರೆ ಗುರು ನಮಗ ಏನ್ ಮಾಡ್ತಾನಪ್ಪ ಅಂತಂದ್ರೆ ಬಹಳಷ್ಟ ಎತ್ತರಕ್ಕೆ ಹೋಗೋದು ಏನ್ ಬೇಡ ಪುಣ್ಯಾತ್ಮರೇ. ಇದೇ ಗ್ರಾಮದೊಳಗ ಸದ್ಗುರು ಅಮರೇಶ್ವರ ಮಹಾರಾಜರ ಜನ್ಮವನ್ನ ತಾಳಿರು, ಬಾಲ್ಯದಿಂದ ಗುರು ಸೇವವನ್ನ ಮಾಡಿದ್ರು. ಆ ಸೇವಾ ಮುಖಾಂತರ ಒಳಗ ಗುರುವಿನಲ್ಲಿ ಸೇವಾ ಮಾಡ್ಕೊಂಡ್ರು. ಏನಾದ್ರಪ್ಪ ಅಂತಂದ್ರ ನಿಮಗೆ ಎಲ್ಲರಿಗೂ ಗೊತ್ತದ ಪುಣ್ಯಾತ್ಮ. ಒಂದೇ ಗ್ರಾಮದಲ್ಲಿ ಅಲ್ಲ, ಒಂದೇ ತಾಲೂಕದಲ್ಲಿ ಅಲ್ಲ, ಒಂದೇ ಜಿಲ್ಲೆನೂ ಅಲ್ಲ, ಇಡೀ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಅಂಧರದ ಒಳಗ ಪ್ರಕಾಶ ಹೊಂದಿದವ್ರು ಯಾರಪ್ಪ ಅಂತಂದ್ರ ಸದ್ಗುರು ಅಂಬರೀಶ್ವರ ಮಹಾರಾಜರು. ಅವ್ರ ಸನ್ನಿಧಿ ಒಳಗ ನಾವ ಬೆಳೀತಾ ಹೋಗಿದ್ರ ಈ ಮನುಷ್ಯನ ಜನ್ಮ ನಾನ್ಯಾರು ಎಂಬುದು ತಿಳಿ ನಿಜಗೊಂದು ಕೈವಲ್ದಾಗ ಹೇಳ್ತಾರ ಪುಣ್ಯಾರು. ಯಾಕಂತಂದ್ರ ನಾ ಯಾರೆಂಬುದು ಮೊದಲು ತಿಳ್ಕೋಬೇಕು. ನಾ ಯಾರೆಂಬುದು ಮೊದಲು ನಾವ ತಿಳ್ಕೊಂಡಿದ್ದಾರ ಆ ತಿಳಿಸ್ಕೊಡಂತ ಸದ್ಗುರು ಯಾರಪ್ಪ ಅಂತಂದ್ರ ಇನ್ಕ ಪೂಜ್ಯರು ಎಲ್ಲಾರು ಹೇಳಿದ್ರ ಸದ್ಗುರು ಗುಳೇಶ್ವರ ಮಹಾರಾಜರು, ಸದ್ಗುರು ಮಧುಗೊಂಡೇಶ್ವರ ಮಹಾರಾಜರು, ಸದ್ಗುರು ಬಾಬು ಮಹಾರಾಜರು. ಈ ಚತುರ್ಭಾಗದಿಂದ ಎಲ್ಲಾರ ಗುರುವಿನ ದಿನ ದೀಕ್ಷಾ ಪಡ್ಕೊಂಡು ಈ ಗ್ರಾಮ ಉದ್ಧಾರ ಮಾಡಬೇಕಾಗಿತ್ತಂದ್ರೆ ಆ ಗುರುವಿನಲ್ಲಿ ಕೊಟ್ಟಂತ ಶಕ್ತಿ ಅನ್ಯನ್ಯ ಚಿಂತೋ ಎಂತೋ ಮಾಂ ಇಂದಲ್ಲ ಒಂದಲ್ಲ ಎರಡಲ್ಲ ಎಷ್ಟೊಟ್ಟು ಜನ್ಮದ ಒಳಗಡೆ ಈ ಜನ್ಮವನ್ನ ನಾವ ಏನ್ ಮಾಡ್ಕೊತ ಬಂದೀವಪ್ಪ ಅಂತಂದ್ರೆ ಈ ವಿನಾಶ ಮಾಡ್ಕೊತ ಬಂದಿದ್ದೀವಿ. ಈ ಗುರು ಅನ್ನುವಂಥದ್ದು ರೂಪ ನಮಗ ಗು ಅಂದರ ಕತ್ತಲಿ, ರು ಅಂದ್ರ ಬೆಳಕ. ಅಜ್ಞಾನವಾದಂತ ವಸ್ತು ಕಳ್ಕೋಬೇಕಾಗಿದ್ರ ಯಾರಲ್ಲಿ ಹೋದ್ರೆ ಕಳ್ಕೊರಕ ಸಾಧ್ಯ ಇಲ್ಲ. ಒಬ್ಬ ಸದ್ಗುರು ಅಮೋಘ ಸಿದ್ದೇಶ್ವರನ ಗದ್ದಿಗೆ ಮುಂದೆ ಪುಣ್ಯಾತ್ಮ ದಿನನಿತ್ಯ ಜ್ಯೋತಿ ಹೊಚ್ಚತಾ ಇದ್ದ ಮಾತ್ರ ಜ್ಯೋತಿ ಆ ಗುಡಿ ಮಂದಿರದೊಳಗ ಅಷ್ಟ ಕೊಡ್ತಿತ್ತು. ಮಾತ್ರ ಅತ್ರ ಬಡ್ಡಿದ ಒಳಗ ಪಣತಿ ಬಡ್ಡ್ಯಾಗ ಅಜ್ಞಾನವನ್ನ ತುಂಬಿದ ಜಿಗಿ ಏನೈತೆಲ್ಲ ಕತ್ತಲಿಗೆ ಓದಿತ್ತು ಪುಣ್ಯಾತ್ಮ. ಆ ಅಜ್ಞಾನ ಕತ್ತಲವನ್ನ ಹೊಡೆದು ಓಡಿಸ್ಬೇಕಾದ್ರೆ ಅದನ್ನು ಸ್ವಚ್ಛ ಮಾಡಬೇಕಾದ್ರೆ ಯಾರು ಬೇಕಪ್ಪ ಅಂತಂದ್ರ ಸೋತ್ರಿ ಬ್ರಹ್ಮನಿಷ್ಠ ಸದ್ಗುರುವಿನೇ ಬೇಕು. ಸೋತ್ರಿ ಬ್ರಹ್ಮನಿಷ್ಠ ಸದ್ಗುರುವಿನದಿಂದ ಎಷ್ಟೋ ಜನ್ಮದಿಂದ ಇದು ಏನಾಗತ್ ಬಂದೈತಪ್ಪ ಅಂತಂದ್ರ ಅಜ್ಞಾನದೊಳಗ ಮುನ್ಕೋತು ಹೋಗಿಬಿಟ್ಟೈತಿ ಪುಣ್ಯಾತ್ಮರೇ. ಅದನ್ನ ಕತ್ತಲೇ ಕಲೆ ಅಂತಾವ ಯಾವ ಪುಣ್ಯಾತ್ಮ ಈ ಜಗತ್ತದೊಳಗ ಹುಟ್ಟಲಿಲ್ಲ. ಜಗದ್ಗುರು ಸಿದ್ಧಾರೂಢ ಅಪ್ಪಗಳು ಜ್ಞಾನದಿಂದ ಅಜ್ಞಾನ ಕತ್ತಲಿ ಕಳೆದು ಹೋದರು ಪುಣ್ಯಾತ್ಮರೇ. ಸದ್ಗುರು ಮಧುಗೊಂಡೇಶ್ವರಪ್ಪಂಗಳ ಗಾಯನ ಮುಖಾಂತರ ಒಳಗ ಜಗತ್ತದ ಒಳಗ ಎಲ್ಲರೂ ಅಜ್ಞಾನ ಕತ್ತಲಿವನ್ನ ಕಳೆದು ಆತ ಸ್ವರೂಪವಾದಂತ ಸದ್ಗುರು ಅಮರೇಶ್ವರ ಮಹಾರಾಜರ ಜಗತ್ತೆಲ್ಲ ತಿರುಗಾಡಿ ಈ ಮಾನವ ಬದ್ಧವಾದಂತ ಮಾನವನ ಉದ್ಧಾರ ಮಾಡುವ ಸಲುವಾಗಿ ಹಗಲಿರಲು ಕಷ್ಟ ಮಾಡಕತ್ತಾರ ಪುಣ್ಯಾತ್ಮ. ಅಂತ ಗುರುವಿನ ನಾವ ಮಾಡ್ಕೊಂಡ ಇದ್ರೆ ದೀಕ್ಷಾವನ್ನ ಪಡ್ಕೊಂಡ ಇದ್ರೆ ಈ ಮನುಷ್ಯನ ಜನ್ಮ ಉದ್ಧಾರ ಆಗ್ತಿತ್ತಂತ ಹೇಳ್ತೀವಿ ಪುಣ್ಯಾತ್ಮರೇ. ಅಟ್ ನಾವು ತಿಳ್ಕೊಬೇಕಾಗ್ಯದ. ಹಂಗ ಜ್ಯೋತಿ ಮಂದಿರದೊಳಗೆಲ್ಲ ಬೆಳಕಾಗಿ ಕೊಡ್ತದ. ಅಜ್ಞಾನವಾದಂತ ಕತ್ತಲಿ ಆ ಪಣತಿ ಬಡ್ಡ್ಯಾಗ ಅದ ಪುಣ್ಯಾತ್ಮೆ. ಆ ಪಣತಿ ಬಡ್ಡನ ಜಿಗಿ ಹೋಗ್ಬೇಕಾತಂದ್ರ ಸಾಬನ ಸೋಡವನ್ನ ಹಚ್ಚೋದ ಹಸನಾಗಂಗಿಲ್ಲ. ಸಾಬನ ಸೋಡದಿಂದ ಹಸನಾಗಂಗಿಲ್ಲ. ಅದು ಏನ್ ಮಾಡಬೇಕಂದ್ರೆ ಅಮರವಾದಂತ ಅಗ್ನಿವಾದಂತ ಬೆಂಕಿದೊಳಗ ಹಾಕಿಕೊಂಡ ಆ ಪಣತಿವನ್ನ ಅಗ್ನಿ ಒಳಗ ಹಾಕಿದ್ವಿ ಅಂದ್ರ ಜಿಗಿ ಎಲ್ಲ ಸುಟ್ಟ
ಅಜ್ಞಾನವನ್ನ ಸುಟ್ಟ ಆ ಪಣಿತಿ ಏನಾಕತಿ ಅಂದ್ರೆ ಸ್ವಚ್ಛ ಆಗಿ ಅದು ಏನಾಗಿ ಬರ್ತೈತಪ್ಪ ಅಂತಂದ್ರೆ ಸ್ವಚ್ಛ ಆಗಿ ಅಜ್ಞಾನ ಕತ್ತಲೆವನ್ನೇ ಕಳ್ಕೊಂಡು ಸದ್ಗುರು ಮಧುಗೊಂಡೇಶ್ವರಪ್ಪನ ಪಾದಕ್ಕೆ ಬಿದ್ದಿದ್ರೆ ಮಾತ್ರ ಅಜ್ಞಾನ ನಮ್ಮದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಪುಣ್ಯಾತ್ಮರೇ. ಅಂತ ಸದ್ಗುರು ಕೃಪೆ ಆಶೀರ್ವಾದದಿಂದ ನಮ್ಮ ಅಜ್ಞಾನವಾದಂಥ ಕತ್ತಲೆವನ್ನು ಕಳ್ಕೋಬೇಕಾದ್ರೆ ಈಗ ಸದ್ಗುರು ಬಹಳವಾದಂಥ ವಿಷಯ ಐತಿ ಪುಣ್ಯಾತ್ಮರೇ. ಹಂಗ ಒಂದು ಸಣ್ಣದಿಷ್ಟ ಅಂತ ಸದ್ಗುರು ಮಧುಗೊಂಡೇಶ್ವರಪ್ಪಂಗಳ ಗೋಕಾಕ ತಾಲೂಕ ಹುಕ್ಕೇರಿ ಗ್ರಾಮದೊಳಗ ಹುಕ್ಕೇರಿ ತಾಲೂಕ ಗುಡ್ಕ್ಯಾತ್ರ ಗ್ರಾಮದೊಳಗ ಇಬ್ಬರು ದಂಪತಿ ಇದ್ರು. 28 ವರ್ಷ ಮಕ್ಕಳು ಆಗಲಿಲ್ಲ ಅವ್ರಿಗೆ. ಯಾಕೆ ಶಾಸ್ತ್ರ ಹೇಳ್ತದ ಮಕ್ಕಳ ಕುಡಾಮ ಗುರು ಅಲ್ಲ, ಬೇಡಾಮ ಗುರು ಅಲ್ಲ, ಕೇಳಾಮ ಗುರು ಅಲ್ಲ. ಶಾಸ್ತ್ರ ಹೊಗಳುತ್ತದ. ಖರೆ ಮಾತ್ರ ನಾನು ಸದ್ಗುರು ಮಧುಗೊಂಡೇಶ್ವರಪ್ಪಂಗಳ ಅವರು ಮಾಡಿದಂತ ಶ್ರದ್ಧಾ, ಮಾಡಿದಂತ ತಪಸ್ಯ, ಮಾಡಿದಂತ ಇರುವಂತ ಗುರಿಯು ಕೊಟ್ಟಂತ ಅವರಲ್ಲಿ ಶಕ್ತಿ 28 ವರ್ಷ ಮಕ್ಕಳು ಇರಲಿಲ್ಲ. ಅಲ್ಲೇ ಗ್ರಾಮಕ್ಕೆ ಬಂದದ ಬಳಕ, ದುಗ್ದಾಲ ಮಠಕ್ಕೆ ಬಂದದ ಬಳಕ ಇನ್ನು ಅಪ್ಪಗಳು ಬರ್ತಾರ. ಇವತ್ತ ಆಣಿ ಮೆರವಣಿಗೆ ಆಗ್ತದ. ಅವರು ಬಂದ ವೇದಿಕೆ ಮೇಲೆ ಕೂತಿರ್ತಾರ. ನೀವು ಹೋಗಿ ಅವ್ರಿಗೆ ಸಷ್ಟಾಂಗ ನಮಸ್ಕಾರ ಹಾಕ್ರಿ. ನೀವು ಅವ್ರಿಗೆ ಹಾಕಿದ ಬಳಕ ಅವ್ರು 2 ನುಡಿ ಹೇಳ್ತಾರ, ಕೇಳ್ಕೊರಿ ಅಂದದ ಬಳಕ ನಮಸ್ಕಾರ ಮಾಡ್ರು. ಆಣಿ ಮೆರವಣಿಗೆ ಮಾಡ್ಕೊತ ಬಂದದ ಬಳಕ ಮ್ಯಾಲೆ ಹಿಡಿದ್ರಿಗೆ ವೇದಿಕೆ ಮ್ಯಾಗ ಕೊತ್ತಿದ ಬಳಕ ನಮಸ್ಕಾರ ಮಾಡಿದ ಬಳಕಪ್ಪ 28 ವರ್ಷ ಆತು, ಮಕ್ಕಳದ ಬಂಜಿತಾನೆ ಬಿಡಲಿಲ್ಲ, ಬಿಟ್ಟಿಲ್ಲ. ಒಂದ್ ಸ್ವಲ್ಪ ನೀವು ನಮಗ್ ದಯಾ ಮಾಡಂದ ಬಳಕ ಇಲ್ಲಿ ಹೋಗ್ರಿ, ಮುಂದಿನ ವರ್ಷ ಆಣಿ ಮೆರವಣಿಗೆ ಮಾಡಾಕ ಬರೋದಕ್ಕ ಗಂಡು ಮಗನ ತಗೊಂಡ ನೀವು ಮಠಕ್ಕೆ ಬರೀ ಹತ್ತಂತ ಆಶೀರ್ವಾದ ಮಾಡಿ ಜೋಡಿಗೆ ಒಳಗಿದ ಭಂಡಾರ ಪಾಟ್ರು ಪುಣ್ಯಾತ್ಮರೇ. ಅವರಿಗೆ ಯಥಾಮಿತವಾಗಿ ಆತ್ತರದಿಂದ ಹಿಡ್ಕೊಂಡು ಆ ಹೆಣ್ಮಗಳ ಸವಿತಾ ಅನ್ನುವಂಥ ಹೆಣ್ಮಗಳ ಶಿವಾನಂದವನಂತ ಪತಿ ದೇವರ 9 ತಿಂಗಳು 9 ದಿನದ ಮುಗಿಯೋದಕ್ಕಂದ್ರೆ ಗಂಡ ಮಗನ ಪಡ್ಕೊಂಡು ಅವರು ಎಲ್ಲಿ ಬಂದ್ರಪ್ಪ ಅಂತಂದ್ರೆ ಮಠಕ್ಕೆ ಬಂದ್ರೆ ಪುಣ್ಯಾತ್ಮ. ಅಂತ ಶಕ್ತಿ ಸದ್ದು ಗುರುವಿನಲ್ಲೈತು ಪುಣ್ಯಾತ್ಮ. ಅಂತ ಗುರುವಿನ ಗುಣಗಾನ, ಗುರುವಿನ ಶಕ್ತಿ, ಗುರುವಿನ ಸೇವಾ ಸದಾ ಕಾಲದಾಗ ನೀವು ಮಾಡೋಣಂತ ತಿಳ್ಕೊಂಡ ಎಲ್ಲರಿಗೆ ಮತ್ತೊಮ್ಮೆ ಸದ್ಗುರುವಿಗೆ ನಮಸ್ಕಾರವನ್ನು ಮಾಡಿ ಈ 4 ಮಾತು ಸದ್ಗುರುವಿನ ಪಾದಕ್ಕೆ ಅರ್ಪಣೆ ಮಾಡಿ ಮುಕ್ತ ಮಾಡ್ತೇವೆ. ಓಂ ಶಾಂತಿ, ಓಂ ಶಾಂತಿ.